ನೋಡಿ ಈಗಾಗಲೇ ಸದಸ್ಯತ್ವ ಅಭಿಯಾನ ಮಜಬೂತಾಗಿದೆ, ಭೂ ಸಮಿತಿ ಆಗಿದೆ, ಮಂಡಲ ಅಧ್ಯಕ್ಷರು ಗೊತ್ತಿದೆ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸಣ್ಣ ಯಾರೋ ಒಂದು ಗೊತ್ತಾಗ್ತಿರೋದು, ಆದ್ರೆ ನಿಮ್ಮಲ್ಲಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಈ ಡಿ.ಕೆ. ಶಿವಕುಮಾರ್ ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಇನ್ನೊಂದು ನೆಪದಲ್ಲಿ ರಾಜಕೀಯ ಚರ್ಚೆಗಳಾಗಿದೆ. ಮುಖ್ಯಮಂತ್ರಿ ನಾನಾಗಬೇಕು 10 ಗುಂಪಿದೆ ಕಾಂಗ್ರೆಸ್ನಲ್ಲಿ. ಒಂದ್ ಕಡೆ ಕೆಪಿಸಿ ಅಧ್ಯಕ್ಷ ಆಗ್ಬೇಕಿದ್ದಾರೆ, ಮುಖ್ಯಮಂತ್ರಿಗಳು ಆಗ್ಬೇಕಿದ್ದಾರೆ. ಅವರು ಇನ್ನೊಂದು ಮಾತಾಡಿದ್ರೆ ನಾನು ಅಂಗಿ ಅರ್ಕೊಂಡು ರಾಜೀನಾಮೆ ಕೊಡಲ್ಲ. ಹಿಂದೆ ಈಶ್ವರರಿಗೆ ಯಾಕೆ ಕೇಳಿದ್ದೆಪ್ಪ? ವಿದೇಶದಲ್ಲಿ ವೀರಾವೇಶ ಪರಿಚಯ ಮಾಡಿದ್ದಾರೆ. ನಮ್ಮಲ್ಲಿ ಸಣ್ಣಪ್ಪ ಯಾರೋ ಕೆಲವು 4-5 ಜನ ಇರ್ಬೋದು, ವ್ಯತ್ಯಾಸ ಇಲ್ಲ ಅಂತ ಹೇಳಲ್ಲ. ಆದ್ರೆ ಕಾಂಗ್ರೆಸ್ ಹೊಡೆದ ಮನೆ, ಅದು ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 15 ಬಾಗಿಲಿದೆ ಕಾಂಗ್ರೆಸ್. ಈ ಪವರ್ ಶೇರಿಂಗ್ ಹೆಂಗ್ ಹೊಡೆದಾಗ್ತದೆ ವೇಕೆನ್ಸಿ. ಹಿಂದೆ ವೀರಪ್ಪಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೀ ಮತ್ತು ಸಾಸರು ಹೊಡೆದಾಡಿದ್ರು, ಸ್ಪೂನ್ ಎಸ್ತಾಡಿದ್ರು, ಟೀ ಕಪ್ಪು ಎಸ್ತಾಡಿದ್ರು. ಇದು ಪರಿಸ್ಥಿತಿ ಕಾಂಗ್ರೆಸ್ ಹೊಡೆದ ಮನೆ. ನನಗೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲ. ಅವ್ರಿಗೆ ಅಲ್ಲೇ ನೀವು ಮಾಧ್ಯಮ ಸೇರಿ ಪ್ರಶ್ನೆ ಕೇಳ್ಬೇಕಲ್ಲ ಸರ್. ಇದೇನು ಸಂತೋಷ ಬಿಜೆಪಿ ಒಕ್ಕೂಟದಲ್ಲಿ ಮಾಡ್ತಾ ಇದ್ದಾರೆ. ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಮಾಧ್ಯಮ ಸ್ನೇಹಿತರು ಬಾಸ್ ಮಂತ್ರಿ ನಮ್ಮ ರಾಷ್ಟ್ರೀಯ ಇದನ್ನು ನೋಟ್ ಆಗಲಿ. ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರು ಸಂಘಟನೆ ಮಾಡ್ತಿದ್ದಾರೆ. ಅವರು ದಾರ ಸೂಜಿಯ ಕತ್ತಿರೆ ಕೆಲಸ ಮಾಡಲ್ಲ. ಸಂಘಟನೆ ಏನಂತೆ ದಾರ ಸೂಜಿಯ ಕೆಲಸ ಮಾಡುತ್ತೆ. ಸಂತೋಷ್ ಜಿ ಅವರು ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಕಾಲಕ್ಕೆ ಭಿನ್ನತೆ ಮಾಡಬಾರದು ಅಂತೇಳಿ ಎಚ್ಚರಿಕೆ ಕೊಟ್ಟು ಹೋದ್ಮೇಲೆ ಇವರು ರಾಜ್ಯಪಾಲರು ಭೇಟಿ ಮಾಡಿದ್ರು. ಅವರ ನೇತೃತ್ವದಲ್ಲಿ, ಪರಿವಾರದ ನೇತೃತ್ವದಲ್ಲಿ ಸಭೆ ಆಯಿತು. ಸಂತೋಷ್ ಜಿ ಅವರು ಒಡೆದ ಮನಸ್ಸುಗಳು ಬೇಡ, ಮನಸ್ಸುಗಳು ರಾಸ್ ಮಾಡ್ತಿದ್ರು ಅಂತಾರೆ. ಅವ್ರದ್ದೇನು ಪಾತ್ರ ಇಲ್ಲ. ಕೆಲವು ಎಂಪಿಗಳು ಇವ್ರ ಬಾಯಲ್ಲಿ ಬಂದಿದ್ದ ಮಾತುಗಳು ನನ್ನ ಬಾಯಲ್ಲ. ಯಾರು ಈ ವಕ್ಫ್ ನೆಪದಲ್ಲಿ ಬಂಡಾಯ ಭಿನ್ನ ಮತ ಮಾಡ್ತಾರಲ್ಲ, ಮೂಢಯಾತ್ರೆ ಬರ್ಲಿ, ಪಾದಯಾತ್ರೆ ಬರ್ಲಿ, ಯಾಕೆ ಬರಲಿಲ್ಲ? ಸುಮ್ಮನೆ ವಾಲ್ಮೀಕಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಡೋದು. ಯಾಕೆ ನೀವು ಅಧಿವೇಶನ ಒಳಗೆ ಇವನ್ನೆಲ್ಲ ಪ್ರಶ್ನೆ ಮಾಡಲಿ? TSRC, ಸಾವುಗಳು, ಭ್ರಷ್ಟಾಚಾರ, ಗರ್ಭಿಣಿಯರು, ನವಜಾತಿ ಶಿಶುಗಳು ಇಷ್ಟೆಲ್ಲ ಆಗ್ತದೆ. ಯಾಕೆ ಈ ನಾವೇನೋ ಮಾತಾಡಿದ ತಕ್ಷಣ ಭ್ರಷ್ಟಾಚಾರ ಬಂಡ ಇದನ್ನ ಡೆಲ್ಲಿಗೆ ದೂರು ಕೊಡ್ತಾರೆ ನನ್ನ ವಿರುದ್ಧ. ಅದು ನೀವು ಡೆಲ್ಲಿಗೆ ಇದಿಲ್ಲ. ಕೆಲವು ಎಂಪಿಗಳು ಯಾಕೆ ಇವರು ರಕ್ಷಣೆ ಮಾಡ್ತಾ ಇದ್ದೀರಿ? ಇವ್ರು ಹೇಳಿ ಮಾತು ಹೇಳ್ತಾ ನಾನು ಇವ್ರನ್ನ ಯಾಕೆ ರಕ್ಷಣೆ ಮಾಡ್ತೀರಿ ಅಂದ್ರೆ ನಾನೇನು ಉಚ್ಚಾಟನೆ ಮಾಡಿ ಅಂತ ಹೇಳಲ್ಲ. ಒಂದು ವ್ಯವಸ್ಥೆ, ಪಾರ್ಟಿ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧ ಇರ್ಬೋದು? ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಹೋರಾಟ ಅಲ್ಲ. ಈ ಹೋರಾಟಗಳನ್ನ ಒಳಗೊಳ ಏನಿದವಲ್ಲ ಇದನ್ನ ಬಿಟ್ಟು ಪಕ್ಷ ಜೊತೆ ಕೂರಿಸ್ಕೊಂಡು ಪಾರ್ಟಿ ಜೊತೆ ಕೆಲಸ ಮಾಡ್ರಿ ಅಂತ ನಾನು ಹೇಳ್ತೀನಿ. ಅಸೆಂಬ್ಲಿ ಎಲೆಕ್ಷನ್ ಇವರು ಪಾರ್ಟಿ ಮಾಡ್ಕೊಡ್ಬೇಕಲ್ಲ, ಪಕ್ಕದ ರಾಜ್ಯಗಳಿಗೆ ಕೊಡೋದಲ್ಲ. ಹಾಗೆ ದೆಹಲಿ ಕಳಿಸ್ಕೊಂತಾರೆ ಅನುಮಾನ ಮೂಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.